ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ UCMSನಲ್ಲಿ ಹೋಗಿ ನೀವು ನಿಮ್ಮ ಒಂದು ಡಿಗ್ರಿ ಎಲ್ಲ ರೀತಿಯಾದ ವಿದ್ಯಾರ್ಥಿಗಳ ಡಿಗ್ರಿ ಯಾವುದೇ ಸಮ ಆಗಿರಲಿ ಅವರ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಫೀಯನ್ನು ಹೇಗೆ ತುಂಬೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಮೊದಲೇದಾಗಿ ನೀವು UCMS ಅಂತೇಳಿ ಗೂಗಲ್ ಅಪ್ಲಿಕೇಶನ್ನಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು, ನಿಮ್ಮ ಒಂದು ಯೂಸರ್ ನೇಮ್ ಏನಿರುತ್ತೆ ಅದನ್ನು ಹಾಕಬೇಕು ಮತ್ತು ಪಾಸ್ವರ್ಡನ್ನು ಹಾಕಿ ಇಲ್ಲಿರುವ ಕ್ಯಾಪ್ಚರ್ ಕೋಡನ್ನು ಈ ರೀತಿಯಾಗಿ ಎಂಟರ್ ಮಾಡಿ. ಸೊ ನಿಮ್ದೇನಾದರೂ ಈ ರೀತಿಯಾಗಿ ಪೇಜ್ ಬರಲಿಲ್ಲ ಅಂದರೆ ಮಾಡಬೇಕಂದ್ರೆ ಇಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಇದನ್ನು ಕ್ಯಾಪ್ಚರ್ ಕೋಡನ್ನು ಆರಾಮಾಗಿ ನೀವು ಹಾಕ್ಬೋದು. ಸೊ ಮೊದಲನೇದಾಗಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೂಲೆಯಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಒಂದಷ್ಟು 4-5 ಆಪ್ಷನ್ಗಳನ್ನು ತೋರಿಸಿರ್ತಾರೆ. ಸೊ ಎಕ್ಸಾಮ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸಾಮ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2023-24 ರೆಗ್ಯುಲರ್ ಎಕ್ಸಾಮ್ UG ನಿಮ್ಮದು ಯಾವುದು ಬ್ಯಾಚುಲರ್ ಆಫ್ ಸೈನ್ಸ್ ಇದ್ದರೆ ಸೈನ್ಸ್, ಆರ್ಟ್ಸ್ ಇದ್ದರೆ ಆರ್ಟ್ಸ್, ಕಾಮರ್ಸ್ ಇದ್ದರೆ ಕಾಮರ್ಸ್, ನಿಮ್ಮ ಒಂದು ಸಮ್ಮನ್ನು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಹೋಗಿ ನೀವು ಇಲ್ಲಿ ನೋಡ್ಕೋಬೋದು. ವ್ಯೂ ಎಕ್ಸಾಮ್ ನೋಟಿಫಿಕೇಷನ್ ಅಂತ ಇರುತ್ತೆ ಒಂದನೇದು. ಎರಡನೇದಾಗಿ ಅಪ್ಲೈ ಫಾರ್ ಎಕ್ಸಾಮ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಮತ್ತು ನೀವು ಇಲ್ಲಿ ನಿಮ್ಮ ಒಂದು ಸಬ್ಜೆಕ್ಟ್ಗಳನ್ನು ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕು. ನೀವು ತೆಗೆದುಕೊಂಡಂಥ ಸಬ್ಜೆಕ್ಟ್ಗಳೇ ಇಲ್ಲಿ ಪ್ರಿಂಟ್ ಆಗಿದ್ದಾವೆ ಇಲ್ವಾ ಅಂಥೇಳಿ ಒಮ್ಮೆ ನೋಡ್ಕೊಂಡು ಆ ನಂತರ ಇಲ್ಲಿ ಪೇ ಅನ್ನೋ ಆಪ್ಷನ್ ಇರುತ್ತಲ್ಲ, ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಗೈಸ್, 16ನೇ ತಾರೀಕಿನ ಒಳಗಾಗಿ ನೀವು ಪೇಮೆಂಟನ್ನು ಮಾಡಲಿಲ್ಲ ಅಂದರೆ ನಿಮಗೆ ಡೈಲಿಯಾಗಿ 100 ರೂಪಾಯಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ಮತ್ತಷ್ಟು ದಿನಗಳು ಬಿಟ್ಟರೆ ದಿನಕ್ಕೆ 500 ಅಥವಾ 1000 ಕೂಡ ನಿಮಗೆ ದಂಡ ಬೀಳುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇಗನೆ ಎಕ್ಸಾಮ್ ಫೀಯನ್ನು ತುಂಬಬೇಕು. ಸೊ ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಪೇ ಎಕ್ಸಾಮ್ ಅಪ್ಲಿಕೇಶನ್ ಫೀ ಅಂತ ಇರುತ್ತೆ, ಅದಕ್ಕೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೊಮ್ಮೆ ಪೇ ಅಂತ ಬಂದಿದೆ ನೋಡಿ, ಆ ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಪೇಮೆಂಟ್ ಮೋಡ್ ಬರುತ್ತೆ. ಸೊ ಇದರಲ್ಲಿ ನೀವು ಇಲ್ಲಿ UPI ಅಂತ ಇದೆ ನೋಡಿ, UPI ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫೋನ್ಪೇಯಲ್ಲಿ ನಿಮ್ಮ ಒಂದು ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಇರುತ್ತೆ. ನಿಮ್ಮ ಒಂದು ಫೋನ್ಪೇಯಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಆಪ್ಷನ್ ಇರುತ್ತೆ, ಅದರಲ್ಲಿ ಹೋಗಿ ನೀವು ಇಲ್ಲಿ UPI ID ಅಂತ ಬಂದಿರುತ್ತೆ. ಸೊ ಇಲ್ಲಿ ರಿಶ್ಯೂ ಮನಿ ಅಂತ ಇರುತ್ತೆ ನೋಡಿ, ಇಲ್ಲ ಅಂದರೆ ನಿಮಗೆ UPI ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಹೋಗಿ ನೀವು ನಿಮ್ಮ ಒಂದು UPI ಐಡಿಯನ್ನು ಪಡ್ಕೋಬೋದು. ಸೊ ಇದರಲ್ಲಿ ಹೋಗಿ ನಿಮ್ಮ ಒಂದು UPI ID ಸಿಗುತ್ತೆ. ಸೊ ಇಲ್ಲಿ ನೀವು UPI ID ಆ್ಯಂಡ್ ನಂಬರ್ಸ್ ಅಂತ ನೋಡ್ದಿರಲ್ಲ, ಈ ರೀತಿಯಾಗಿ ನಿಮ್ಮ ಒಂದು UPI ID ಕೂಡ ಇರುತ್ತೆ. ಸೊ ಅದನ್ನು ನೀವು ಎಂಟರ್ ಮಾಡ್ಕೋಬೇಕು. ಅದು ಹೇಗಿರುತ್ತಲ್ಲ ಅದೇ ರೀತಿಯಾಗಿ ಆ ಒಂದು UPI ಐಡಿಯನ್ನು ಸೆಟ್ ಮಾಡಿ ಇಲ್ಲಿ ಪೇ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು UPI ಐಡಿಯನ್ನು ಹಾಕಿದ ತಕ್ಷಣ ಪೇ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇಲ್ಲಿ ನೀವು ನೋಡ್ಕೋಬೋದು, ನೀವು UPI ID ಹಾಕಿರ್ತಿರಲ್ಲ ಆ ಒಂದು ಫೋನ್ಪೇಗೆ ಈ ರೀತಿಯಾಗಿ ಪೇ ಅಂತ ಬಂದಿರುತ್ತೆ. ಇಲ್ಲಿ ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು 1060 ರೂಪಾಯಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ಒಂದು ನಿಮ್ಮ 1060 ರೂಪಾಯಿ ಎಕ್ಸಾಮ್ ಫೀಯನ್ನು ಪೇ ಮಾಡಬೇಕು. ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು 1060 ರೂಪಾಯಿ ಪೇಮೆಂಟನ್ನು ಮಾಡಬೇಕು. ಈ ರೀತಿಯಾಗಿ ಪೇಮೆಂಟನ್ನು ಮಾಡಬೇಕು. ಪೇಮೆಂಟ್ ಆದ ತಕ್ಷಣ ನೀವು ನಿಮ್ಮ ಒಂದು ಪೋರ್ಟಲ್ಗೆ ಅಂದರೆ UCMSನಲ್ಲಿ ಹೋಗಿ ನೀವು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು. ಮತ್ತೊಮ್ಮೆ UCMS ಪೋರ್ಟಲನ್ನು ಲಾಗಿನ್ ಹಾಕ್ಕೊಂಡು ನೀವು ಎಕ್ಸಾಮ್ ಅಪ್ಲಿಕೇಶನ್ನಲ್ಲಿ ಹೋಗಿ ಇಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ ಅದರಲ್ಲಿ ಹೋಗಿ ನೀವು ಎಕ್ಸಾಮ್ ಅಪ್ಲಿಕೇಶನ್ ಅಂತ ಹೋಗಿ ಮತ್ತೊಮ್ಮೆ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಹೋದರೆ ಇಲ್ಲಿ ವ್ಯೂ ಡೀಟೇಲ್ಸ್ ಅನ್ನೋ ಆಪ್ಷನನ್ನು ತೋರಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಪೇಮೆಂಟ್ ಸ್ಟೇಟಸನ್ನು ನೀವು ನೋಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು ನೀವು ಸಕ್ಸಸ್ಫುಲ್ ಅಂತ
ಪೇಮೆಂಟ್ ಸ್ಟೇಟಸ್ ಈಸ್ ಸಕ್ಸಸ್ ಅಂತ ಬಂದಿದೆ. ಈ ರೀತಿಯಾಗಿ ಬಂದರೆ ಸಾಕು ಫ್ರೆಂಡ್ಸ್, ನಿಮ್ಮ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿರುತ್ತೆ. ಸೊ ನೀವು ಇದನ್ನು ಪ್ರಿಂಟ್ ಕೂಡ ತಗೋಬೋದು. ಅಲ್ಲೇ ಇಲ್ಲಿ ಪ್ರಿಂಟ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಆ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಪ್ರಿಂಟ್ ಕೂಡ ತಗೋಬೋದು. ಸೊ ಗಾಯ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು.